ದೇಶದಾದ್ಯಂತ ಭಾರೀ ಸದ್ದು ಮಾಡಿದ್ದ ಸಿನಿಮಾ ಈಗ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವಿವಾದದ ಸುಳಿಯಲ್ಲಿ ಸಿಲುಕಿದ ಚಾವಾ ಸಿನಿಮಾ. ಸುಳ್ಳು ಕತೆ ಬರೆದ್ರ ಚಾವಾ ಸಿನಿಮಾದ ಡೈರೆಕ್ಟರ್. ದೇಶದೆಲ್ಲೆಡೆ ಪ್ರಶಂಸೆಗಳ ಸುರಿಮಳೆ ಈಗಾಗಲೇ ಈ ಒಂದು ಸಿನಿಮಾಕ್ಕೆ ಸಿಕ್ಕಿತ್ತು. ಪ್ರೇಕ್ಷಕರು ಕೂಡ ಪ್ರತಿಯೊಬ್ಬರು ಈ ಒಂದು ಸಿನಿಮಾವನ್ನು ನೋಡಿದಂತಹ ಪ್ರೇಕ್ಷಕರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪ್ರಶಂಸೆಯನ್ನು ಕೊಡ್ತಾಯಿದ್ರು. ಆದರೆ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿವಾದ ಕೂಡ ಆಗಿರುವಂತಹದ್ದು. ಆ ವಿವಾದ ಏನಪ್ಪ ಅಂತಂತಂದರೆ, ಈಗಾಗಲೇ ಸಿನಿಮಾ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಾಗಿದೆಯಂತೆ. ಹಾಗಾದರೆ ಯಾರು ಈ ಸಿನಿಮಾ ಮೇಲೆ ಡೆಫರ್ಮೇಷನ್ ಕೇಸ್ ಹಾಕಿದ್ದು ಯಾರು? ಸಿನಿಮಾದಲ್ಲಿ ಸುಳ್ಳು ಕತೆ ಹೇಳಲಾಗಿದೆಯಾ? ಎಸ್, ಚಾವಾ ಸಿನಿಮಾದಲ್ಲಿ ಮರಾಠ ಯೋಧರ ಬಗ್ಗೆ ಸುಳ್ಳು ಕಥೆಯನ್ನು ಹೆಣೆಯಲಾಗಿದೆಯಂತೆ. ಯೋಧರ ಕುಟುಂಬಸ್ಥರಿಂದ ಈ ಒಂದು ಸಿನಿಮಾಗೆ ಈಗ ಕೇಸ್ ಕೂಡ ಹಾಕಿರುವಂತಹದ್ದು. ಗಾನೋಜಿ ಶಿಕ್ರೆ ಹಾಗೂ ಕಾನೋಜಿ ಶಿಕ್ರೆ ಈ ಒಂದು ವಿಚಾರದ ಬಗ್ಗೆ ಸುಳ್ಳು ಕಥೆಯನ್ನು ಹೆಣೆಯಲಾಗಿದೆಯಂತೆ. ಸಿನಿಮಾದಲ್ಲಿ ಇವರಿಬ್ಬರನ್ನು ರಾಜದ್ರೋಹಿಗಳೆಂದು ತೋರಿಸಲಾಗಿದೆಯಂತೆ. ಇದು ಸುಳ್ಳು ಎಂದು 100 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಿರುವಂಥದ್ದು. ಮಾನನಷ್ಟ ಮೊಕದ್ದಮೆ ಹೂಡಲು ಸಜ್ಜಾಗಿರುವಂತಹ ಕುಟುಂಬಸ್ಥರು. ಆದರೆ ಶಿಕ್ರೆ ಕುಟುಂಬದವರಿಗೆ ನಿರ್ದೇಶಕರು ಈಗಾಗಲೇ ಕ್ಷಮೆ ಕೂಡ ಕೇಳಿದ್ದಾರೆ. ಅವರನ್ನು ನೋಯಿಸುವ ಉದ್ದೇಶ ನನಗಿರಲಿಲ್ಲ. ಅವರಿಗೆ ನೋವಾಗಿದ್ದರೆ ನಾನು ಕ್ಷಮೆ ಯಾಚಿಸ್ತೀನಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರದ ಬಗ್ಗೆ ಭಾರೀ ಚರ್ಚೆ ಕೂಡ ಆಗ್ತಿರುವಂಥದ್ದು. ಎಸ್, ಚಾವಾ ಅಂತೇಳಿ ರಶ್ಮಿಕಾ ಮಂದಣ್ಣ ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಕಡೆಯಿಂದಲೂ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಕೂಡ ಸಿಕ್ಕಿತ್ತು. ಆದರೆ ಈ ಸಿನಿಮಾದ ಕತೆ ಇದೆಯಲ್ಲ, ಈ ಒಂದು ಸಿನಿಮಾ ಕತೆ ಮೇಲೆ ಈಗ ಹಲವು ಅನುಮಾನಗಳನ್ನು ಮೂಡಿಸುವಂತಹ ಒಂದು ಕತೆ. ಈ ಒಂದು ಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬದವರು ಸುಮಾರು 100 ಕೋಟಿಯಷ್ಟು ಡೆಫರ್ಮೇಷನ್ ಕೇಸನ್ನು ಹಾಕಿರುವಂಥದ್ದು. ಅಂದರೆ ಸಿನಿಮಾದಲ್ಲಿ ರಾಜದ್ರೋಹಿಗಳೆಂದು ಆ ಒಂದು ಕುಟುಂಬವನ್ನು ತೋರಿಸಿರುವಂಥದ್ದು. ಅಂದರೆ ಗಾನೋಜಿ ಶಿಕ್ರೆ ಹಾಗೂ ಕಾನೋಜಿ ಶಿಕ್ರೆ ಇವರಿಬ್ಬರ ಬಗ್ಗೆ ಸಿನಿಮಾದಲ್ಲಿ ಸುಳ್ಳು ಕಥೆಯನ್ನು ಹೆಣೆದು ನಿರ್ದೇಶಕರು ಸಿನಿಮಾವನ್ನು ಮಾಡಿದ್ದಾರೆ ಅಂಥೇಳಿ ಒಂದು ಯೋಧರ ಕುಟುಂಬ ಈ ಒಂದು ಸಿನಿಮಾ ನಿರ್ದೇಶಕರ ಮೇಲೆ ಈಗ ಡೆಫರ್ಮೇಷನ್ ಕೇಸ್ ಹಾಕಿರುವಂಥದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಕೋಟಿಯಷ್ಟು ಹಣವನ್ನು ಡೆಫರ್ಮೇಷನ್ ಕೇಸ್ ಹಾಕಿರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿರ್ದೇಶಕರು ಕೂಡ ಆ ಒಂದು ಕುಟುಂಬಕ್ಕೆ ನಾನು ಅನ್ಯಾಯ ಮಾಡುವಂತಾಗಲಿ ಅಥವಾ ಅವರಿಗೆ ದ್ರೋಹ ಮಾಡುವಂತಹ ಒಂದು ಕೆಲಸವನ್ನು ನಾನು ಮಾಡಿಲ್ಲ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ನೀವು ದಯಮಾಡಿ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಈಗಾಗಲೇ ಕುಟುಂಬಸ್ಥರನ್ನು ನಿರ್ದೇಶಕರು ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು.